ಸಂಗೀತ ಅವ್ರು ಹೇಳ್ದಂಗೆ ನನಗೂ ಅಶೋಕ್ ಇದು 3ನೇ ಪ್ರಾಜೆಕ್ಟ್. ಈ 3 ಪ್ರಾಜೆಕ್ಟ್ ಅಲ್ಲಿ ಬಹಳ ಸ್ನೇಹಮಯಿ, ಹೃದಯ ವಿಶಾಲತೆ, ಬಹಳ ಚೆನ್ನಾಗಿ ನಗನಗ್ತಾ ಕೆಲಸ ಮಾಡ್ತೀವಿ. ನಮ್ಗೆ ಗೊತ್ತೇ ಆಗ್ಲಿಲ್ಲ ಸಿನಿಮಾ ಕೆಲಸ ಮಾಡುವಾಗ ಯಾವ ರೀತಿ ಮುಗೀತು ಅಂತ ಅಂದ್ಬಿಟ್ಟು. ಇಷ್ಟ ಬೇಗ ಮುಗೀತಾ ಅನ್ಸ್ಬಿಡೋದು, ಅಷ್ಟು ಫ್ರೆಂಡ್ಲಿ ಆಗಿರೋದು ನಮ್ಮ ಜೊತೆ ಇಡೀ ಟೀಮು. ಸಿದ್ದೇಗೌಡರಾಗ್ಲಿ, ನಮ್ಮ ನಾಯಕ ನಟರು, ಹೀರೋಯಿನ್, ಪ್ರತಿಯೊಬ್ರು, ಇಡೀ ಟೀಮು ನಮ್ಗೊಂಥರ ಫ್ಯಾಮಿಲಿ ಟಚ್ ಅಪ್ ಇತ್ತು. ಸೊ ಅಶೋಕ್ ಅವ್ರು ಇಲ್ಲಿ ನಿಂತ್ಕೊಂಡು ಮಾತಾಡುವಾಗ ಬಹಳ ಮುಜುಗರದಿಂದ ಮಾತಾಡ್ತಾ ಇದ್ರು. ಯಾಕೆ ಅಂತ ಹೇಳ್ತಿರೋ, ಇನ್ನೂ ಮದುವೆ ಆಗಿಲ್ಲ ಪಾಪ. ಮಾತಾಡುವಾಗ ಕಷ್ಟ. ಮೋಸ್ಟ್ಲಿ ಸುಮಾರು ಜನ ಬಂದು ಪ್ರಪೋಸ್ ಮಾಡಿದಾಗಲೂ ಕೂಡ ಅದೇ ತರ ಮುಜುಗರ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಸಕ್ಸಸ್ ಇಲ್ಲ. ಒಂದ್ ಸ್ವಲ್ಪ ಧೈರ್ಯ ಬೇಕು. ಧೈರ್ಯ ಬಂದ್ಬಿಟ್ರೆ ಖಂಡಿತ ಇವತ್ತಲ್ಲ ನಾಳೆ ಬೇಗ ಮದುವೆ ಆಗುತ್ತೆ. ಕೆಲಸ ಮಾಡುವಾಗ್ಲಂತೂ ಬಹಳ ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡ್ತೀವಿ. ಪ್ರತಿಯೊಂದು ಶಾರ್ಟ್ ಕೂಡ, ಪ್ರತಿಯೊಂದು ದೃಶ್ಯನೂ ಕೂಡ ನಮ್ಗೆ ಬಹಳ ನಮ್ಮ ಚೆನ್ನಾಗಿ ಅರ್ಥ ಆಗೋ ತರ ನಮ್ಗೆ ಹೇಳಿ ನಮ್ ಕೈಲಿ ಕೆಲಸ ತಗೋತಾ ಇದ್ರು. ಅವ್ರ ಜೊತೆ ಕೆಲಸ ಮಾಡೋದೇ ಒಂಥರ ಖುಷಿ. ಇನ್ನೊಂದು ಸಿನಿಮಾ ಕರೆದ್ರು ಕೂಡ ನಮ್ಗೆ ಬಹಳ ಆಸಕ್ತಿಯಿಂದ ಮಾಡ್ತೀವಿ. ನಮ್ ಬಿಡಕ್ಕಾಗಲ್ಲ, ನಮ್ಗೆ ಅವಕಾಶ ಇದೆ. ಬಹಳ ವೈಡ್ ಆಗಿ ಪೋಸ್ಟರ್, ತುಂಬಾ ಸುಂದರವಾದಂತ ಪೋಸ್ಟರ್ ಬಿಡುಗಡೆ ಆಗಿದೆ. ನೋಡಿದ್ರೆ ಖುಷಿ ಆಗುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ ಅಂತ ಅದಕ್ಕೆ ನಮ್ಮ ಇಡೀ ತಂಡದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ, ಲತಾ ಮೇಡಮ್ಗೆ, ಮತ್ತೆ ಅಶೋಕ್ ಅವರಿಗೆ, ಸಿದ್ದೇಗೌಡರಿಗೆ, ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತೀನಿ. ನಮ್ಮ ಸಿನಿಮಾ ಗೆದ್ರೆ ನಮಗೂ ಚಿತ್ರರಂಗಕ್ಕೂ ಒಳ್ಳೇದು, ನಮಗೂ ಒಳ್ಳೇದು. ನಮ್ಗೆ ಇನ್ನು ಹೆಚ್ಚಿನ ಸಿನಿಮಾಗ ಅವಕಾಶಗಳು ಸಿಗುತ್ತೆ. ಅಶೋಕ್ ಅವರಿಗೆ ನಾವು ಸದಾ ನೈತಿಕ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ ನನ್ನ ಕಾಂಬಿನೇಷನ್ ಅಲ್ಲಿ ನಮ್ಮ ಮೇಡಮ್ ಸಂಗೀತ ಅವರು ಹೇಳಿದ್ರು, ಮೇಡಮ್ ಯಾವತ್ತು ಅವರು ಸೌಂದರ್ಯ ಕಮ್ಮಿನೇ ಆಗಲ್ಲ, ವಯಸ್ಸೇ ಆಗಲ್ಲ ಅಂತ. ಹಾಗೆ ಇದೆ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ನಿಜ ಜೀವನದಲ್ಲೂ ಒಂದೊಂದ್ಸತಿ ಡಾಮಿನೇಟ್ ಮಾಡ್ತಾರೆ, ಯಾಕೆ ಪ್ರೀತಿಯಿಂದ ಡಾಮಿನೇಟ್ ಮಾಡ್ತಾರೆ. ಅದರಿಂದ ಒಳ್ಳೇದಾಗಲಿ ಎಲ್ರಿಗೂ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.